ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಹಾಸನದ ದೊಡ್ಡಪುರ ಬಳಿ ಬಿಯರ್ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಟೈರ್ ಸ್ಫೋಟದಿಂದ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಹತ್ತಿದ ಲಾರಿ. ಸುಮಾರು 1,100 ಕೇಸ್ಗಳ ಬಿಯರ್ ರಸ್ತೆ ಮೇಲೆ ಚೆಲ್ಲಾಪಿಲ್ಲಿ. 15 ಲಕ್ಷಕ್ಕೂ ಅಧಿಕ ಮೌಲ್ಯದ ಬಿಯರ್ ನಷ್ಟ. ಆಲೂರು ತಾಲೂಕಿನ ದಾಟೂರು ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ದುರ್ಘಟನೆ. ಕೆಲಸ ಮಾಡುತ್ತಿದ್ದ ವೇಳೆ ಮರ ತಲೆಯ ಮೇಲೆ ಬಿದ್ದು ನಾಗಪ್ಪ ಸ್ಥಳದಲ್ಲೇ ಸಾವು. ಕುಟುಂಬಸ್ಥರ ಕ್ರಂದನ. ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ ಮೃತ. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಂಸತ್ ಭವನದ ಮೇಲಿನ ದಾಳಿ ಖಂಡಿಸಿ ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ. ಹೇಮಾವತಿ ಪ್ರತಿಮೆ ಬಳಿ ಬಹಿರಂಗ ಸಭೆ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಹಾಸನ ಜಿಲ್ಲೆಯ ದೊಡ್ಡಪುರ ಗ್ರಾಮದ ಸಮೀಪ ಬಿಯರ್ ಬಾಟಲ್ ಸಾಗಿಸುತ್ತಿದ್ದ ಲಾರಿಯೊಂದು ಟೈರ್ ಸ್ಫೋಟಗೊಂಡ ಪರಿಣಾಮ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಹತ್ತಿ ಪಲ್ಟಿಯಾಗಿದೆ. ಅಪಘಾತದಲ್ಲಿ ಸುಮಾರು 1,100 ಕೇಸ್ಗಳ ಬಿಯರ್ ಬಾಟಲ್ ರಸ್ತೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದು 15 ಲಕ್ಷಕ್ಕೂ ಅಧಿಕ ಮೌಲ್ಯದ ಮದ್ಯ ನಷ್ಟವಾಗಿದೆ. ಅಪಘಾತದ ಪರಿಣಾಮ ಲಾರಿಯಲ್ಲಿದ್ದ ಸುಮಾರು 1,100 ಕೇಸ್ಗಳ ಬಿಯರ್ ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು 15 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಬಿಯರ್ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಲೆಜೆಂಡ್, ರಾಯಲ್, ಪವರ್ ಕೂಲ್ ಹಾಗೂ ಸನ್ನಿ ಬೀಚ್ ಕಂಪನಿಗಳ ಬಿಯರ್ ಬಾಟಲ್ಗಳು ಮತ್ತು ಟೆನ್ಗಳು ರಸ್ತೆಯುದ್ದಕ್ಕೂ ಹರಡಿಕೊಂಡಿದ್ದರಿಂದ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರಸ್ತೆ ತೆರವು ಕಾರ್ಯ ಕೈಗೊಂಡಿದ್ದರು. ಅದೃಷ್ಟವಶಾತ್ ಈ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತದ ನಿಖರ ಕಾರಣವನ್ನು ಪರಿಶೀಲಿಸುತ್ತಿದ್ದಾರೆ. ಇದು ರೋಡ್ ಮೇನ್ ರೋಡಲ್ಲೇ ಫುಲ್ಲು ಲಾರಿ ಬಿದ್ದಿದೆ, ಇದಾಗಿದೆ, ಫುಲ್ಲು ರೋಡ್ ಫುಲ್ ಬ್ಲಾಕ್ ಆಗಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ HK ಕೋಟೆ ಹೋಬಳಿಯ ದಾಟೂರು ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನ ಮೇಲೆ ಏಕಾಏಕಿ ಮರ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ ದಾರುಣ ಘಟನೆ ನಡೆದಿದೆ. ಮೃತರನ್ನ ದಾಟೂರು ಗ್ರಾಮದ 42 ವರ್ಷದ ನಾಗಪ್ಪ ಎಂದು ಗುರುತಿಸಲಾಗಿದೆ. ಅವರು ಗುರುಪಾದಪ್ಪ ಅವರಿಗೆ ಸೇರಿದ ಕಾಫಿ ತೋಟದಲ್ಲಿ ದಿನನಿತ್ಯದ ಕೆಲಸದಲ್ಲಿ ನಿರತರಾಗಿದ್ದ ವೇಳೆ ಆಕಸ್ಮಿಕವಾಗಿ ಮರ ಉರುಳಿ ಅವರ ತಲೆಯ ಮೇಲೆ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ನಾಗಪ್ಪ ಅವರ ತಲೆಗೆ ತೀವ್ರ ಪೆಟ್ಟಾಗಿದ್ದು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಅಪಘಾತದ ತೀವ್ರತೆಗೆ ಅವರ ತಲೆ ಸಂಪೂರ್ಣ ಜಜ್ಜಿ ಹೋಗಿರುವುದಾಗಿ ತಿಳಿದು ಬಂದಿದೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿದ್ದು ಮೃತದೇಹ ಕಂಡು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತು. ನಾಗಪ್ಪ ಅವರ ಅಕಾಲಿಕ ನಿಧನದಿಂದ ಕುಟುಂಬದ ಆಧಾರ ಸ್ತಂಭವೇ ಕಳೆದು ಹೋದಂತಾಗಿದೆ. ಮೃತರು ಪತ್ನಿ, 13 ವರ್ಷದ ಪುತ್ರ ಹಾಗೂ 11 ವರ್ಷದ ಪುತ್ರಿಯನ್ನ ಅಗಲಿದ್ದಾರೆ. ಅವರು ದಾಟೂರು ಗ್ರಾಮದ ಬೆಲ್ಲಶೆಟ್ಟಿಯವರ ಪುತ್ರರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ಕುರಿತು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ.
ಭಾರತ ವಿರೋಧಿ ಶಕ್ತಿಗಳಿಂದ ಸಂಸತ್ ಭವನದ ಮೇಲೆ ನಡೆದಿರುವ ದಾಳಿ ಹಾಗೂ ಸಂಸತ್ ಆವರಣದ ಬಳಿ ನಡೆದ ಪ್ರತಿಭಟನೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಹಾಗೂ ಯೂತ್ ಫಾರ್ ನೇಷನ್ ಸಂಘಟನೆಯ ನೇತೃತ್ವದಲ್ಲಿ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದು ಈ ರೀತಿ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಆರಂಭವಾದ ಪ್ರತಿಭಟನೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ದೇಶದ ಭದ್ರತೆಗೆ ಧಕ್ಕೆ ತರುವ ಕೃತ್ಯಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ಬಳಿಕ ಹೇಮಾವತಿ ಪ್ರತಿಮೆಯವರೆಗೆ ಮೆರವಣಿಗೆ ನಡೆಸಿ ಬಹಿರಂಗ ಸಭೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ರಾಷ್ಟ್ರಭಕ್ತಿ ಘೋಷಣೆಗಳನ್ನು ಮೊಳಗಿಸಿ ದೇಶದ ಏಕತೆ, ಅಖಂಡತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ಸಂಕಲ್ಪ ವ್ಯಕ್ತಪಡಿಸಿದರು. ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು. ಬಹಿರಂಗ ಸಭೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಎಂದು ಹೇಳಿದರು. ಆರೋಪಿಗಳನ್ನು ಶಿಕ್ಷಿಸುವ ಉದ್ದೇಶದಿಂದ ತ್ವರಿತ ನ್ಯಾಯ ಒದಗಿಸಲು ವಿವಿಧ ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ರಚಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಾಗಿದ್ದರೂ ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನಿನ ಮುಂದೆ ಉತ್ತರಿಸಲೇಬೇಕಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು. ಒಂದು ಐಕ್ಯತೆ ವಿರುದ್ಧ ಇವತ್ತು ಇಂಡಿ ಒಕ್ಕೂಟದಿಂದ ವ್ಯವಸ್ಥಿತವಾಗಿ ಆಂಟಿ ನ್ಯಾಷನಲ್ ಪ್ರೊಪಗಾಂಡವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿರೋದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂತ ವಿಷಯನೇ. ಹಂಗಂತ ಕೇಂದ್ರ ಸರ್ಕಾರ ಏನು ಸುಮ್ ಕೂತಿಲ್ಲ. ಕಳೆದ ರಾತ್ರಿ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು 4 ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ವಿವಿಧ ರಾಜ್ಯಗಳಲ್ಲಿ ರಚನೆ ಮಾಡಿ ಅದರ ಮುಖೇನ ಉನ್ನತ ಮಟ್ಟದ ತನಿಖೆಯನ್ನು ಈಗಾಗಲೇ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಿನ್ನೆ ರಾತ್ರಿ ಸ್ಥಾಪನೆಗೆ ತಂದಿದ್ದಾರೆ. ಅದರ ಅಡಿಯಲ್ಲಿ ಇವತ್ತು ಅವರು ಮಾಡಿರುವಂಥ ಆರೋಪಿಗಳು ಯಾರೇ ಇರಲಿ, ಅವ್ರು ಎಷ್ಟೇ ಬಲಿಷ್ಠವಾಗಿರಲಿ, ಅವರಿಗೆ ವರ್ಷಗಟ್ಟಲೆ ನ್ಯಾಯಾಲಯದಲ್ಲಿ ಅವ್ರು ಹಿಂಗೆ ಕಾಲಹರಣ ಆಗದೇ ಇರೋವಂಥ ಕಾರಣಕ್ಕಾಗಿ ಅವರು ತ್ವರಿತವಾಗಿ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗಿ ಏನು ವಿದ್ಯಾವಂತ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೋನಮ್ ವಾಂಗ್ಚುಕ್ ಅವ್ರಿಗೂ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಹಲವಾರು ಮಂತ್ರಿಗಳು ಇರ್ಬೋದು ಮತ್ತು ವಿವಿಧ ಸಂಘಟನೆಯವರು ಈಗಾಗಲೇ ಹೋಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ಅವರಿಗೆ ಧ್ವನಿಯನ್ನು ಕೊಡುವಂಥದ್ದಾಗಿದೆ. ಆದರೆ ಇದನ್ನೆಲ್ಲ ಆಂಟಿ ನ್ಯಾಷನಲ್ ಪ್ರೊಪಗಾಂಡವನ್ನು ಇಟ್ಕೊಂಡು ನೀವೆಲ್ಲರೂ ನೋಡಿರ್ಬೋದು, ಅಲ್ಲಿರ್ತಕ್ಕಂಥ ಸ್ಲೋಗನ್ಸು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬಹುತೇಕ ಯಾರು ನೀಟ್ ಬರೀದೇ ಇರೋರು, ನೀಟ್ ಫುಲ್ ಫಾರ್ಮನ್ನೇ ಗೊತ್ತಿಲ್ಲದೆ ಇರೋವಂಥವ್ರನ್ನ ಎಷ್ಟೋ ಜನ ನೀವೇ ಮಾಧ್ಯಮದವರು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಕೇಳಿದಾಗ ನಮಗೆ ಕರೆದಿದ್ದಾರೆ, ನಾವು ಬಂದಿದ್ದೀವಿ ಅಂತ. ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ದೇಶದ ಪ್ರಜಾಪ್ರಭುತ್ವದ ದೇವಾಲಯವೆಂದೇ ಕರೆಯಲ್ಪಡುವ ಸಂಸತ್ ಭವನದ ಮೇಲೆ ದಾಳಿ ನಡೆಸುವುದು ಅಥವಾ ಅದರ ಕಾರ್ಯಕ್ಕೆ ಅಡ್ಡಿಪಡಿಸುವುದು ಅತ್ಯಂತ ಖಂಡನೀಯ ಕೃತ್ಯವಾಗಿದೆ ಎಂದರು. ಪ್ರತಿಭಟನೆ ನಡೆಸುವ ಹಕ್ಕು ಎಲ್ಲರಿಗೂ ಇದ್ದರೂ ಅದು ರಾಷ್ಟ್ರದ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಇರಬಾರದು ಎಂದು ಹೇಳಿದರು. ಪ್ರತಿಭಟನೆ ನಡೆದು ಅದರ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ, ಭಾರತದ ಪ್ರಜಾಪ್ರಭುತ್ವದ ದೇವಾಲಯ ಆಗಿರ್ತಕ್ಕಂಥ ಸಂಸತ್ತಿನ ಮೇಲೆ ದಾಳಿ ಮಾಡ್ತಾ ಹೋಗ್ತಕ್ಕಂಥದ್ದು. ಯಾವುದೇ ಯುವ ಜನತೆ ಮೊದಲು ರಾಷ್ಟ್ರವನ್ನ ಗಮನದಲ್ಲಿ ಇಟ್ಕೊಂಡು ಯಾವುದೇ ಪ್ರತಿಭಟನೆಗಳನ್ನ ಮಾಡಬೇಕು. ಖಂಡಿತವಾಗ್ಲೂ ಕೂಡ ಏನ್ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅದಾದ ನಂತರದಲ್ಲಿ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರಗಳನ್ನ ಒಂದ್ ರೀತಿ ಗಮನಿಸ್ಬೇಕು. ತಾವೆಲ್ಲರೂ ಕೂಡ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಕೇಸ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ, ಅವ್ರನ್ನ ಜೈಲಿಗೆ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಮುಂಚೆ ಈ ದೇಶದ ಯುವ ಜನತೆಯ ಅವರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಯಾವಾಗ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಕೇವಲ 30-35 ದಿನಗಳ ಅಂತರದಲ್ಲಿ ಅದರ ಮರುಪರೀಕ್ಷೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಬಜರಂಗ ದಳದ ಜಿಲ್ಲಾ ಪ್ರಮುಖ ಜೀವನ್ ಮಾತನಾಡಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಹೆಸರಿನಲ್ಲಿ ದೇಶದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಇಡೀ ವ್ಯವಸ್ಥೆ ಅಥವಾ ಕೇಂದ್ರ ಸರ್ಕಾರವನ್ನ ದೂಷಿಸುವುದು ಸರಿಯಲ್ಲ ಎಂದರು. ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿ
ಯುವಕರನ್ನೆಲ್ಲ ಕರ್ಕೊಂಡೋಗಿ ನೀಟ್ ಬಗ್ಗೆ ಪ್ರತಿಭಟನೆ ಮಾಡ್ತಿದೆ. ಅದನ್ನು ಇವಾಗ ಯುವ ಪೀಳಿಗೆಗೆ ನೀಟ್ ಬಗ್ಗೆ ಪ್ರತಿಭಟನೆ ಮಾಡೋದು ನಮಗೆ ಯಾವುದೂ ಅಭ್ಯಂತರ ಇಲ್ಲ. ಆದರೆ ಆ ನೀಟ್ ನೆಪದಲ್ಲಿ ದೇಶದ ವಿರುದ್ಧ ಅವಳೇನೇ ಹೇಳಿಕೆ ಕೊಡ್ತಿದ್ದಾರೆ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ. ಆಮೇಲೆ ದಿಕ್ತಪ್ಪಿಸ್ತಿದ್ದಾರೆ ವಿದ್ಯಾರ್ಥಿಗಳನ್ನ. ಇಂದಿನ ಯುವ ಪೀಳಿಗೆ ದೇಶಕ್ಕಾಗಿ ಹೋರಾಡಬೇಕು ವಿನಃ ದೇಶದ ವಿರುದ್ಧವಾಗಿ ಹೋರಾಡಬಾರ್ದು ಯಾವತ್ತೂ. ಘಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಶೋಭನ್ ಬಾಬು, ಹರ್ಷಿತ್, ವೇದಾವತಿ, ಆರ್ ಮೋಹನ್, ರಾಹುಲ್ ಕಿಣಿ, ರಾಜ್ಕುಮಾರ್, ವಿಶಾಲಾಕ್ಷಿ ಸೇರಿದಂತೆ ಪಕ್ಷದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಯುವಕರು ಭಾಗವಹಿಸಿದ್ದರು. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಹೊಣೆಗಾರಿಕೆಯಲ್ಲ, ಪ್ರತಿಯೊಬ್ಬ ನಾಗರಿಕನ ಜೀವನ ಶೈಲಿಯ ಭಾಗವಾಗಬೇಕು ಎಂಬ ಮಹತ್ವದ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಟೈಮ್ಸ್ ಇಂಟರ್ ನ್ಯಾಷನಲ್ ಶಾಲೆ ಹಾಗೂ ಟೈಮ್ಸ್ ಶಿಕ್ಷಣ ಸಮೂಹ ಸಂಸ್ಥೆಗಳು 6ನೇ ವರ್ಷದ ಹಸಿರು ಸಿರಿ ಸಸ್ಯೋತ್ಸವ 2026ನ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು, ಜುಲೈ 25ರ ಶನಿವಾರದಂದು ನಗರದ ಸಮೀಪ ವಿಜಯನಗರದಲ್ಲಿರುವ ಟೈಮ್ಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಉದ್ಘಾಟನೆ ಆಗಲಿದೆ ಎಂದು ಟೈಮ್ಸ್ ಸಮೂಹ ಸಂಸ್ಥೆ ಕಾರ್ಯದರ್ಶಿ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಕೆ ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೃಷ್ಟಿಯ ಸೌಂದರ್ಯ, ಜೀವದ ಚೈತನ್ಯ, ಪ್ರಕೃತಿಯೇ ದೇವರು ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪರಿಸರ ರಕ್ಷಣೆಯ ಸಂಕಲ್ಪ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆ, ಅರಣ್ಯ ನಾಶ, ವಾಯು ಮಾಲಿನ್ಯ, ನೀರಿನ ಅಭಾವ ಹಾಗೂ ಹವಾಮಾನ ವೈಪರೀತ್ಯಗಳು ವಿಶ್ವದ ದೊಡ್ಡ ಸವಾಲುಗಳಾಗಿ ಪರಿಣಮಿಸಿವೆ. ಇಂತಹ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಜಾಗೃತಿ ಮೂಡಿಸುವ ಅಗತ್ಯವನ್ನು ಮನಗಂಡಿರುವ ಟೈಮ್ಸ್ ಶಿಕ್ಷಣ ಸಮೂಹ ಶಿಕ್ಷಣದ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸುವ ಉದ್ದೇಶದಿಂದ ನಿರಂತರವಾಗಿ ಹಸಿರು ಅಭಿಯಾನಗಳನ್ನು ಕೈಗೊಳ್ಳುತ್ತಿದೆ ಎಂದರು. ಒಂದು ಸಣ್ಣ ಪ್ರಯತ್ನ, ಇದರಿಂದನೇ ಎಲ್ಲ ಬದಲಾಗುತ್ತೆ ಅಂತಲ್ಲ, ಒಂದು ಪ್ರಯತ್ನ ಒಬ್ಬ ಮಾಡೋದಕ್ಕಿಂತ ನಮ್ಮ ಎಲ್ಲ ಸಮೂಹ ಸಂಸ್ಥೆಗಳಲ್ಲಿ 5,000 ಮಕ್ಕಳಿದ್ದಾರೆ. ಪ್ರತಿ ವರ್ಷ ಈ ಮಕ್ಕಳಿಗೆ 2 ಗಿಡ ಕೊಟ್ಟು ಪೋಷಣೆ ಮಾಡೋ ಥರ ಒಂದು ಕಾರ್ಯಕ್ರಮ ಮಾಡ್ಕೋತಾ ಇದ್ದೀವಿ. ಸೊ ನನ್ನ ಉದ್ದೇಶದಲ್ಲೂ ಅಟ್ಲೀಸ್ಟ್ 10% ಔಟ್ಪುಟ್ ಬಂದರೆ ಸಾಕು ಅಂತ. ನಾವು ಕೊಡೋ 10,000 ಗಿಡದಲ್ಲಿ ಅಟ್ಲೀಸ್ಟ್ 1,000 ಮರಗಳಾದರೆ ಸಾಕು ಅನ್ನೋದು ಮೂಲ ಉದ್ದೇಶ ಇದ್ರದ್ದು. ಕಳೆದ 5 ವರ್ಷದಿಂದ ಇದೇ ಕಾರ್ಯಕ್ರಮ 2021ಕ್ಕೆ ಪ್ರಾರಂಭ ಆಗಿದ್ದು 5 ವರ್ಷ ಮುಗಿಸಿದ್ದೀವಿ. 50,000 ಸಸಿಗಳನ್ನ ವಿತರಣೆ ಮಾಡಿದ್ದೀವಿ. ಅದನ್ನು ಹೇಗೆ ಮಾನಿಟ್ರ್ ಮಾಡ್ತೀವಿ ಅಂದರೆ ಕ್ಲಾಸ್ ಟೀಚರ್ಸ್ಗಳು ಮಾನಿಟ್ರ್ ಮಾಡ್ತಾರೆ. ಅದನ್ನು ಸ್ಕೂಲ್ ಮಕ್ಕಳನ್ನ ಮಾನಿಟ್ರ್ ಮಾಡೋದು ಸುಲಭ, ಕಾಲೇಜ್ ಮಕ್ಕಳು ಕಷ್ಟ. ಸ್ಕೂಲ್ ಮಕ್ಕಳು ಅದೇನು ಫಾಲೋ ಅಪ್ ಆಯಿತು ಅದನ್ನು ಮಕ್ಕಳಿಗೆ ತೊಗೊಂಬಂದು ಟೀಚರ್ಸಿಗೆ ಆ ಫೋಟೋಸ್ನ ಕೊಡ್ತಾರೆ. ಯಾರು 1 ವರ್ಷ ಪೂರ ಮಾನಿಟ್ರ್ ಮಾಡಿರೋ ಒಂದನ್ನು ಫೋಟೋ ಕೊಡ್ತಾರೋ ಅವ್ರಿಗೊಂದು ಸರ್ಟಿಫಿಕೇಟ್ನ ಮೋಟಿವೇಟ್ ಮಾಡೋಕ್ಕೆ ಈ ಥರ 4 ವರ್ಷದಿಂದನೂ ನಮ್ಮ ಎಲ್ಲ ಸಂಸ್ಥೆಗಳು ಹಾಸನ್ನು, ಅರ್ಕಲಗೂಡು, ಚನ್ನರಾಯಪಟ್ಟಣ, ತಿಪ್ಟೂರು, ಕಡೂರು, ಭದ್ರಾವತಿ, ಆಲೂರು ಇಷ್ಟೂ ಕಡೆನೂ ಕೂಡ ಇರೋ ಮಕ್ಕಳುಗಳಿಗೆ 2 ಸಸಿನ ವಿತರಣೆ ಮಾಡ್ಕೋತಾ ಇದ್ದೀವಿ. ಇನ್ನೊಂದು ಬದಲಾವಣೆ ಪ್ರತಿ ವರ್ಷ ನಡೆದ ಹಾಗೆ ನಾವು ಬದಲಾವಣೆ ಮಾಡ್ಕೊಂಡಿದ್ದು ಅಂದರೆ ಈ ಗಿಡಗಳನ್ನ ತಗೊಂಡು ಹೋಗಬೇಕು ಅಂದರೆ ಮಕ್ಕಳುಗಳು 2 ಬಟ್ಟೆ ಬ್ಯಾಗನ್ನು ತರಲೇಬೇಕು ಅನ್ನೋ ಥರದನ್ನು ಮಾಡಿದ್ದೀವಿ. ಅಂದರೆ ಅಟ್ಲೀಸ್ಟ್ ಆ ಬಳಕೆಯಲ್ಲಾದರೂ ಕೂಡ ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಟ್ಟೆ ಬ್ಯಾಗ್ನು ಕೂಡ ಹೆಚ್ಚು ಬಳಕೆ ಮಾಡ್ಕೊಳ್ಳೋದು. ಈ ವರ್ಷ ಇದನ್ನು ಇನಾಗ್ರಲ್ ಮಾಡೋಕ್ಕೆ ನಮ್ಮ ಮುಂದಿನ ರೋಟ್ರಿ ಝೋನಲ್ 3182ನ ಗವರ್ನರ್ ಆದಂಥ ಅಲೆನ್ ಸರ್ ಅವರು ಬರ್ತಾ ಇದ್ದಾರೆ. ರೋಟ್ರಿ ಸಹಯೋಗ ಇರೋದ್ರಿಂದ ಬೆಳಗ್ಗೆ 10:30ಕ್ಕೆ ಟೈಮ್ಸ್ ಶಾಲಾ ಆವರಣದಲ್ಲಿ ಇದು ಇನಾಗ್ರೇಟ್ ಆಗುತ್ತೆ. ಬೇರೆ ಬೇರೆ ಕಾಲೇಜ್ಗಳಲ್ಲಿ ಬೇರೆ ಬೇರೆ ದಿನ ನಡೆಯುತ್ತೆ, ಬಟ್ ಇನಾಗ್ರೇಷನ್ ಆಗೋದು ನಮ್ಮ ಶಾಲೆಯಿಂದನೇ ವಿಜಯನಗರದಲ್ಲಿ. ದಯಮಾಡಿ ನೀವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ರಾಯಲ್ಸ್ ಕ್ಲಬ್ ಅಧ್ಯಕ್ಷ ದಿಲೀಪ್, ಕಾರ್ಯದರ್ಶಿ ಹರೀಶ್, ಖಜಾಂಚಿ ಪವನ್, ರೋಟರಿ ಕ್ಲಬ್ ಜೂನಲ್ ಲೆಫ್ಟಿನೆಂಟ್ ಸಚಿನ್, ಸೀನಿಯರ್ ಲೆಫ್ಟಿನೆಂಟ್ ಯೋಗೀಶ್ ಇತರರು ಉಪಸ್ಥಿತರಿದ್ದರು. ವಿಶೇಷ ಚೇತನರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶದಿಂದ ಹಾಸನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಶೇಷ ಚೇತನರಿಗೆ ಮೀಸಲಾದ ಅನುದಾನದ ಅಡಿ ವಿವಿಧ ಸಹಾಯಕ ಸಲಕರಣೆಗಳನ್ನು ಆಲೂರು ಹಾಗೂ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಉಚಿತವಾಗಿ ವಿತರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಸಮಾಜದ ಮುಖ್ಯ ವಾಹಿನಿಯಲ್ಲಿ ವಿಶೇಷ ಚೇತನರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದ್ದು, ಈ ಯೋಜನೆಗಳು ಅವರ ದೈನಂದಿನ ಜೀವನವನ್ನು ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಮುಂದೆಯೂ ವಿಶೇಷ ಚೇತನರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು.
ಈ ಸಂದರ್ಭದಲ್ಲಿ 4 ವಾಕಿಂಗ್ ಸ್ಟಿಕ್ಗಳು, 5 ವಾಟರ್ ಬೆಡ್ಗಳು, 6 ಇಯರಿಂಗ್ ಹೆಡ್ಗಳು ಹಾಗೂ 4 ವೀಲ್ಚೇರ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ಅಲ್ಲದೆ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಗಳಿಗೆ 30 ಟೇಬಲ್ಗಳು ಹಾಗೂ 150 ಕುರ್ಚಿಗಳನ್ನು ವಿತರಿಸಲಾಯಿತು. ಗ್ರಾಮೀಣ ಆರೋಗ್ಯ ಸೇವೆಯನ್ನು ಮತ್ತಷ್ಟು ಬಲಪಡಿಸಲು ಆಸ್ಪತ್ರೆಗಳಿಗೆ 5 ECG ಯಂತ್ರಗಳನ್ನು ಸಹ ಹಸ್ತಾಂತರಿಸಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಅಗತ್ಯವಿರುವ ಇನ್ನಷ್ಟು ಮೂಲ ಸೌಕರ್ಯ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಜನರ ಆರೋಗ್ಯ ಹಾಗೂ ಮಕ್ಕಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ನನಗೆ ಈ ಸತಿ ಬಂದಂಥ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಅದರಲ್ಲೂ ಕೂಡ ಅಂಗವಿಕಲರಿಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೀಸಲಿಟ್ಟಂಥ ಹಣದಲ್ಲಿ ಈ ದಿನ ನಾನು ಸುಮಾರು ಕಟ್ಟಾಯ ಹೋಬಳಿಯ 7 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳಿಗೆ ನಲಿಕಲಿ ಚೇರ್ ಏನು ಮಕ್ಕಳುಗಳಿಗೆ ಕೂರ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ, ಆ ನಿಟ್ಟಿನಲ್ಲಿ ಸುಮಾರು 150 ಚೇರು 330 ಟೇಬಲ್ನ ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ECG ಮಿಷನ್ ಡಿಜಿಟಲ್ ಏನು ಈಗ ಹಳ್ಳಿ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ECG ಮಾಡಲಿಕ್ಕೆ ನೀವು ಟೌನ್ಗೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 5 ಆಸ್ಪತ್ರೆಗಳಿಗೆ, ಅಂಕಪುರ ಇರ್ಬೋದು, ಕಾರ್ಲೆ ಇರ್ಬೋದು, ಗೊರೂರು ಇರ್ಬೋದು, ದೊಡ್ಡಬಿಕ್ನಳ್ಳಿ ಇರ್ಬೋದು, ಕಟ್ಟಾಯ ಇರ್ಬೋದು, ಈ ಎಲ್ಲ ಆಸ್ಪತ್ರೆಗಳಿಗೆ ಡಿಜಿಟಲ್ ECG ಮಿಷನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ಏನು ನಮ್ಮ ಅಂಗವಿಕಲಗಳಿದ್ದಾರೆ, ಕಿವಿ ಕೇಳದೇ ಇರತಕ್ಕಂಥವ್ರು, ಅವ್ರಿಗೆಲ್ಲರೂ ಕೂಡ ಇಯರಿಂಗ್ ಏಡ್ಸ್ ಇರ್ಬೋದು, ವಾಟರ್ ಬೆಡ್ ಯಾರು ಪೇಷಂಟ್ಗಳಾಗಿ ಮನೆಯಲ್ಲೇ ಮಲಗಿರ್ತಾರೆ, ಇಯರಿಂಗ್ ಬಡ್ಸ್ನೂ ಕೂಡ 6 ಜನಕ್ಕೆ ಹಸ್ತಾಂತರವನ್ನು ಮಾಡಿದ್ದೀನಿ. ವಾಟರ್ ಬೆಡ್ಡು 4 ಜನಕ್ಕೆ ಹಸ್ತಾಂತರ ಮಾಡಿದ್ದೀನಿ. ಅದೇ ಈಗ ವೀಲ್ ಚೇರ್ನು ಕೂಡ 4 ಜನಕ್ಕೆ ತಮ್ಮ ಮುಂದೆ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ವಾಕಿಂಗ್ ಸ್ಟಿಕ್ 8 ಜನಗಳಿಗೆ ಕೊಟ್ಟಿದ್ದೀನಿ. ಅದೇ ರೀತಿ ಬ್ಲೈಂಡ್ ಸ್ಟಿಕ್ನು ಕೂಡ 4 ಜನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಅಂಗನವಾಡಿಗಳು ಸುಮಾರು 15 ಅಂಗನವಾಡಿಗಳಿಗೆ ಅದೇ ಹೇಳಿದ್ನಲ್ಲ ಈಗ ಚೇರ್ಸ್ ಮತ್ತು ಟೇಬಲ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಮಗೆ ಬರ್ತಕ್ಕಂಥ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡು ಆಯಾ ಅಂಗನವಾಡಿ ಟೀಚರ್ಗಳು ಮತ್ತು ಅವರ ನಮ್ಮ CDP ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅಲ್ಲಿಗೆ ಏನು ಅವಶ್ಯಕತೆ ಇದೆ, ಮತ್ತು ನಾನು ಕೂಡ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನಗಿರ್ತಕ್ಕಂಥ ಅನುಭವದ ಮೇಲೆ ಅದೇ ರೀತಿಯಲ್ಲಿ ಯಾರು ನಿರಂತರವಾಗಿ ರೋಗಿಗಳು ಬೆಡ್ಡಲ್ಲೇ ಮಲಗಿರ್ತಾರೆ ಅವ್ರಿಗೆ ವಾಟರ್ ಬೆಡ್ ಕೊಡೋದ್ರ ಮುಖಾಂತರ ಇರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆ ಡಾಕ್ಟ್ರುಗಳ ಹತ್ರ THOಗಳ ಜೊತೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರಿಗೆ ಉಪಯೋಗ ಆಗ್ತಕ್ಕಂಥ ಉಪಕರಣಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಬರ್ತಕ್ಕಂಥ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮತ್ತು ಮಕ್ಕಳುಗಳಿಗೆ ಅನುಕೂಲ ಆಗಬೇಕು. ಕೈ ಕೊಡು. ಇನ್ನೊಂದು ಕೊಡಿ. ಓಕೆ, ಕುತ್ಕೊಳ್ಳಿ ಸುಮ್ಮನೆ ಸರ ಮಾಡೋದು. ಕುತ್ಕೊಳ್ಳಿ, ಆಯ್ತು ಅಂತೀನಿ. ಮೇಡಮ್ ಹಿಡೀರಿ ಮೇಡಮ್, ದಯವಿಟ್ಟು ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ HD ಗಿರೀಶ್, ತಾಲೂಕು ಪಂಚಾಯಿತಿ ಸಿಬ್ಬಂದಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನೀಟ್ UG ಪ್ರಶ್ನಾ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು ಹಾಗೂ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿನ ವೈಫಲ್ಯಗಳ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ ಭಾರತದ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಫರೀದ್ ಅಹಮದ್ ಖಾನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಲವು ವರ್ಷಗಳ ಕಾಲ ನಿರಂತರ ಶ್ರಮ ವಹಿಸುತ್ತಾರೆ. ಅವರ ಕುಟುಂಬಗಳು ಕೂಡ ಆರ್ಥಿಕ ಹಾಗೂ ವೈಯಕ್ತಿಕವಾಗಿ ಅಪಾರ ತ್ಯಾಗ ಮಾಡುತ್ತವೆ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು, ಆಡಳಿತಾತ್ಮಕ ನಿರ್ಲಕ್ಷ್ಯ ಮತ್ತು ಪಾರದರ್ಶಕತೆಯ ಕೊರತೆಯಿಂದ ಅರ್ಹ ವಿದ್ಯಾರ್ಥಿಗಳಿಗೆ ತೀವ್ರ ಅನ್ಯಾಯವಾಗುತ್ತಿದ್ದು ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ವಿಶ್ವಾಸಕ್ಕೂ ಧಕ್ಕೆ ಉಂಟಾಗಿದೆ ಎಂದರು. ಇತ್ತೀಚೆಗೆ
ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹ ಹಾಗೂ ಸಾರ್ವಜನಿಕ ಅಭಿಯಾನವು ಬಾಧಿತ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸುವುದು, ತಪ್ಪಿತಸ್ಥರನ್ನ ಹೊಣೆಗಾರರನ್ನಾಗಿ ಮಾಡುವುದು ಹಾಗೂ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ಜಾರಿಗೊಳಿಸುವ ಅಗತ್ಯವನ್ನು ಮತ್ತೊಮ್ಮೆ ಒತ್ತಿ ಹೇಳಿದೆ ಎಂದು ಹೇಳಿದರು. ಇವತ್ತು ಏನು ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇದೆ, ಅದಕ್ಕೆ ನಾವು ಬೆಂಬಲಿಸ್ತೀವಿ. ಆ ಪ್ರೊಟೆಸ್ಟ್ನಲ್ಲಿ ಸ್ಟೂಡೆಂಟ್ಸು, ವಿದ್ಯಾರ್ಥಿನಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಬಂದಿದ್ದೀವಿ. ಈ ಪೇಪರ್ ಲೀಕಿಂದ ಟೋಟಲ್ಲು 22 ಯುವಕರು ಮತ್ತು ಸ್ಟೂಡೆಂಟ್ಸು ಲೈಫ್ ಹೋಗಿದೆ. ಈ ಸಾವುಗೆ ಹೊಣೆಗಾರರು ಯಾರು? ಈ ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ನಮ್ಮ ಸಾಲಿಡಾರಿಟಿ ಯೂತ್ ಮೂಮೆಂಟ್ ನಾವು ಇದು ಮಾಡ್ತೀವಿ, ಡಿಮಾಂಡ್ ಮಾಡ್ತೀವಿ. ಅವರು ರೆಸಿಗ್ನೇಷನ್ ಏನು ರೀಸನಿಗೋಸ್ಕರ ಕೊಡ್ತಾ ಇಲ್ಲ ಅಂತ ನಾವು ಕೇಳಲಿಕ್ಕೆ ಪ್ರಯತ್ನ ಪಡ್ತೀವಿ. 22 ಲೈಫ್ಸ್ ಮೇಲೆ ಇವರು 22 ಲೈಫ್ಸ್ ಹೋದಾದ್ರ ಮೇಲೆ ಇವರು ರೆಸಿಗ್ನೇಷನ್ ಕೊಡ್ತಾ ಇಲ್ಲ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಇದ್ರ ಮೇಲೆ ಮೌನವಾಗಿದ್ದಾರೆ. ನಿನ್ನೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಆದರೂ ಅವ್ರು ಹೇಳಿದ್ದಾರೆ ಕಠಿಣ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕಠಿಣ ಕ್ರಮ ತಗೊಳ್ಳೇಬೇಕು. ಅದ್ರ ಜೊತೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇದು ಇಂಡಿಫಿನೈಟ್ ಪ್ರೊಟೆಸ್ಟ್ ನಡೀತಾ ಇದೆ, ಆ ಪ್ರೊಟೆಸ್ಟ್ಗೆ ನಾವು ಸಹಕಾರ ಕೊಡ್ತೀವಿ. ಇನ್ನೊಂದು ಬೇಸರ ಏನಾಗ್ತಾ ಇದೆ ಅಂದರೆ, ಅಲ್ಲಿ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡುವಾಗ ಪೊಲೀಸರ ದೌರ್ಜನ್ಯ ಅವ್ರ ಮೇಲೆ ಆಗ್ತಾ ಇದೆ. ಪೆಲೆಟ್ ಗನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅವರ ಅಸಭ್ಯತೆ ನೋಡಿದ್ರೆ ತುಂಬ ಬೇಸರ ಆಗುತ್ತೆ. ಆ ಮಹಿಳೆಯರ ಮೇಲೆ, ಆ ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡ್ತಾ ಇರೋದು, ಪೊಲೀಸ್ ದೌರ್ಜನ್ಯಕ್ಕೆ ನಾವು ಇದು ಮಾಡ್ತೀವಿ, ಖಂಡಿಸ್ತೀವಿ. ಇದು ತುಂಬ ಬೇಸರ ಸಂದರ್ಭ. ಯಾಕಂದರೆ ಈ ಕೇಂದ್ರ ಸರ್ಕಾರದಿಂದ ಕೆಲವರು ಸತಿ ನಮ್ಮ ಫಾರ್ಮರ್ಸ್ ಮೇಲೆ ಹಲ್ಲೆ ಮಾಡ್ತಾರೆ, ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡ್ತಾರೆ. ಯಾರಾದರೂ ಇದ್ರ ಬಗ್ಗೆ ಏನಾದರೂ ನಾವು ಕ್ವೆಶ್ಚನ್ ಮಾಡಿದ್ರೆ ಪರ್ಟಿಕ್ಯುಲರ್ ಅವ್ರಿಗೆ ಸೆಲೆಕ್ಟಿವ್ ಟಾರ್ಗೆಟ್ ಮಾಡ್ತಾರೆ, ಮೈನಾರಿಟೀಸ್ ಮೇಲೆ ಹಲ್ಲೆ ಮಾಡ್ತಾರೆ. ಯಾರು ಈ ಕೇಂದ್ರ ಸರ್ಕಾರದಿಂದ ತುಂಬ ವರ್ಸ್ಟ್ ಸಿಚುವೇಶನ್ನಿಂದ ನಾವು ಹೋಗ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಪಾಧ್ಯಕ್ಷ ಮಹಮ್ಮದ್ ಯಾಸಿರ್ ಜಮಾರ್, ಪುನಾನ್ಲೆ ಮಹಮ್ಮದ್ ಖಾನ್, ಆಸಿರ್ ಅಹಮದ್, ಸಿರಾಜ್, ಹುಸೇನ್ ಖಾನ್, ಮಹಮ್ಮದ್ ಶಮರ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಬೀಡು ಬಿಟ್ಟ ಬೆಳೆ ನಾಶಪಡಿಸಿ ಮನುಷ್ಯರ ಮೇಲೆ ದಾಳಿಗೆ ಮುಂದಾಗುತ್ತಿರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೆಳೆಗಾರರು ಕೋಗೋಡು ಗ್ರಾಮದಲ್ಲಿ ಕೋಗೋಡು ಚೀಕನಹಳ್ಳಿ ರಸ್ತೆ ತಡೆದು ಇಂದು ಪ್ರತಿಭಟಿಸಿದರು. ಕಾಫಿ ಬೆಳೆಗಾರರ ಸಂಘದ ಜಿಲ್ಲಾ ನಿರ್ದೇಶಕ ಕೋಗೋಡು ಸಂತೋಷ್ ಮಾತನಾಡಿ, ನಮ್ಮ ಅರೆಹಳ್ಳಿ ಹೋಬಳಿಯ ಭಾಗದಲ್ಲಿ 100ಕ್ಕೂ ಹೆಚ್ಚು ಕಾಡಾನೆಗಳಿದ್ದು ಅವುಗಳಿಂದ ನೂರಾರು ಎಕರೆಯಲ್ಲಿ ಬೆಳೆ ನಾಶವಾಗುತ್ತಿದೆ. ಜೊತೆಗೆ ಸಾಕಷ್ಟು ಜನರು ಬಲಿಯಾಗಿದ್ದಾರೆ. ರೈತರು ತೋಟಕ್ಕೆ ಹೋಗಿ ವಾಪಸ್ ಬರ್ತಾರೆ ಎನ್ನುವ ನಂಬಿಕೆ ಇಲ್ಲದಂತಾಗಿದೆ. ಹಗಲು ರಾತ್ರಿ ಎನ್ನದೆ ಕಾಡಾನೆಗಳು ಎಲ್ಲೆಂದರಲ್ಲಿ ಓಡಾಡುತ್ತಿವೆ. ಈ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಸರ್ಕಾರ ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ಚೇಕ್ನಹಳ್ಳಿ, ಹುನಗನಹಳ್ಳಿ ಗ್ರಾಮ ಪಂಚಾಯಿತಿಯ ಜನರು ಮುಂದಿನ ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮಲೆನಾಡು ಭಾಗದಲ್ಲಿ ನಮ್ಮ ಅರಳಿ ಈ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಡಾನೆಗಳಿವೆ. ಸುಮಾರು 95ಕ್ಕೂ ಹೆಚ್ಚು ಜನ ಆನೆಗಳಿಂದ ಮರಣ ಹೊಂದಿದ್ದಾರೆ. ನಾವು ತೋಟ ಜಮೀನಿಗೆ ಹೋಗಿ ನಾವು ಮನೆಗೆ ಬರ್ತೀವಿ ಅನ್ನೋ ಗ್ಯಾರಂಟಿನ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಏಕೆಂದರೆ ಹಗಲೆಲ್ಲ ಆನೆಗಳು ಓಡಾಡ್ತವೆ. ಆಮೇಲೆ ನಮ್ಮ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮುಂದಿನ 3 ಚುನಾವಣೆನೂ ಉನುಗ್ನಹಳ್ಳಿ ಮತ್ತೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸಂಪೂರ್ಣ ಬಹಿಷ್ಕಾರ ಮಾಡ್ತೀವಿ. ಕಾಫಿ ಬೆಳೆಗಾರರ ಸಂಘದ ತಾಲೂಕು ಕಾರ್ಯದರ್ಶಿ ಗೆಂಡಿಹಳ್ಳಿ ಲೋಕೇಶ್ ಮಾತನಾಡಿ, ಕಾಡಾನೆಗಳ ದಾಳಿಗೊಳಗಾದ ಕಾಫಿ ತೋಟವನ್ನು ವೀಕ್ಷಿಸಿದೆ. 30 ವರ್ಷದ ಹಿಂದೆ ಬೆಳೆಸಿದ ಗಿಡಗಳನ್ನೆಲ್ಲ ಆನೆಗಳು ಕಿತ್ತು ಹಾಕಿವೆ. ಮತ್ತೆ ಬೆಳೆಸಬೇಕೆಂದರೆ
ಮತ್ತೆ 30 ವರ್ಷ ಬೇಕು. ಆನೆಗಳು ಇಲ್ಲಿರುವ ಆಹಾರ ತಿಂದು ಕೊಪ್ಪಿ ಹೋಗಿವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ ಎನ್ನುತ್ತಾರೆ. ಎಲ್ಲಿ ಮಾಡಿದ್ದಾರೆ? ಅರಣ್ಯದಲ್ಲಿ ಆನೆಗಳಿಗೆ ಬೇಕಾದ ಆಹಾರದ ಗಿಡಗಳನ್ನು ಬೆಳೆಸಿ ಮತ್ತೆ ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೇವೆ ಎನ್ನುತ್ತಾರೆ. ಆದರೆ ನಮ್ಮ ಜಾಗಕ್ಕೆ ಆನೆಗಳು ಬಂದಿವೆ ಎಂಬುದನ್ನು ತಿಳಿಯಬೇಕು ಎಂದರು. ಲೋಕೇಶ್, ಬೇಲೂರು ಕಾಫಿ ಬೆಳೆಗಾರರ ಸಂಘದ ಕಾರ್ಯದರ್ಶಿ. ಈಗ ನಮ್ಮ ಸ್ನೇಹಿತರುಗಳು ಹೇಳಿದಾಗೆ ನಾವು ಈಗ ತಾನೇ ತೋಟನ ವೀಕ್ಷಣೆ ಮಾಡಿ ಬಂದ್ವಿ. ಖಂಡಿತವಾಗ್ಲೂ ಪಾಪ ಅವರು ಹೆಣ್ಣು ಮಗು ಅವರು ಕಣ್ಣೀರು ತಂದು ಹೇಳಿದ್ದು, ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಆ ತೋಟಕ್ಕಾಗಿ. ಅಲ್ಲಿ ಆ ಮಟ್ಟಕ್ಕೆ ತರಬೇಕಾದ್ರೆ ನಮ್ಮ ಅಪ್ಪ ಅಮ್ಮದಿರ ಕಾಲದಿಂದ ಹಾಕಿದಂಥ ತೋಟ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಆ ತೋಟನ ಮತ್ತೆ ತರಬೇಕು ಅಂದ್ರೆ 30 ವರ್ಷಗಳ ಕಾಲ ಬೇಕು. ಮತ್ತೆ ಈ ರೀತಿ ನುಕ್ಸಾನ್ ನಷ್ಟ ಆಗ್ತಾ ಇದೆ. ಇವು ಆನೆಗಳು ಕೇವಲ ಅವರು ಆಹಾರಕ್ಕಾಗಿ ಬರ್ತಿರೋಂಥದ್ದಲ್ಲ, ಅವು ಒಂದು ರೀತಿ ಈಗ ಕೊಬ್ಬಿದೆ. ಯಾಕೆಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂಥ ಆಹಾರಗಳು ತಿನ್ಕೊಳ್ತವೆ, ಕೊಬ್ತಾ ಇದೆ. ಬಟ್ ಅದ್ರ ಆನೆಗಳು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಸರ್ಕಾರದ ಮಟ್ಟದಲ್ಲಿ ಇದರದ ಕೆಲಸ ನಡೀಬೇಕು. ಅವ್ರು ಏನು ಆನೆಗಳಿಗೆ ಏನ್ ಬೇಕು, ಆಹಾರಗಳು ಏನ್ ಬೇಕು, ಇವ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲಿ ಕೊಟ್ಟಿದ್ದಾರೆ? ಇವರು ಕೋಟ್ಯಾಂತರ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಯಾವ್ದು ಕೊಟ್ಟಿದ್ದಾರೆ? ಹಾಗಾದ್ರೆ ಇವರು ಕಾರ್ಡ್ನಲ್ಲಿ ಹಾಕಿ ಒಂದು ಫಾರೆಸ್ಟ್ ಅನ್ನ ಅವರು ಒಂದು ರಿಸರ್ವ್ ಮಾಡಿ ಆ ಫಾರೆಸ್ಟ್ ನಲ್ಲಿ ಇವರು ಒಂದು ಕೆರೆಗಳನ್ನು ಕಟ್ಟೋದಾಗ್ಲಿ ಅಥವಾ ಅವರು ಹಣ್ಣಿನ ಮರಗಳನ್ನು ಬೆಳೆಸೋದಾಗ್ಲಿ, ಕಾಡಾನೆಗಳು ಏನ್ ಬೇಕು ಆಹಾರ, ಆ ಆಹಾರನ ಅವ್ರು ಬೆಳೆಸ್ಬೇಕು. ಆನೆಗಳ ಆಹಾರ ಇಲ್ಲದೆ ನಾಡಿಗೆ ಬರ್ತಾ ಇದೆ. ಅವ್ರು ಹೇಳ್ತಿದ್ದಾರೆ ನಾವು ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೀವಿ, ಅದಕ್ಕೆ ಬರ್ತಾರೆ ಅಂತ. ನಾವು ಯಾರು ಆನೆಗಳ ಜಾಗಕ್ಕೆ ಹೋಗಿಲ್ಲ ಸ್ವಾಮಿ. ನಮ್ದೆಲ್ಲ ನಾವು ಪಿತ್ರಾರ್ಜಿತ ಬರ್ತಿರ್ತಕ್ಕಂಥ ನಾವು ಲ್ಯಾಂಡ್ಗಳು, ನಾವು ಯಾರು ರಿಸರ್ವ್ ಫಾರೆಸ್ಟ್ಗೆ ಹೋಗಿಲ್ಲ. ಆನೆಗಳು ನಮ್ಮ ಪ್ಲೇಸಿಗೆ ಬಂದಿದೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ನಾಗಿನಹಳ್ಳಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ಚಿಕ್ಕನಹಳ್ಳಿ, ಹುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು, ಇಲ್ಲಿ ಜೀವನ ನಡೆಸುವುದೇ ಕಷ್ಟವಾಗಿದೆ. ಈಗಾಗಲೇ ಕಾಡಾನೆಗಳ ದಾಳಿಗೆ ಜನರು ಬಲಿಯಾಗಿದ್ದಲ್ಲದೆ ನೂರಾರು ಎಕರೆ ಬೆಳೆ ನಾಶವಾಗಿದೆ. ಆದ್ದರಿಂದ ಸರ್ಕಾರಕ್ಕೆ 8 ದಿನದ ಗಡುವು ನೀಡುತ್ತಿದ್ದೇವೆ. ಅಷ್ಟರೊಳಗೆ ಕಾಡಾನೆಗಳನ್ನು ಶಾಶ್ವತವಾಗಿ ಇಲ್ಲಿಂದ ಓಡಿಸಬೇಕು. ಇಲ್ಲದಿದ್ದಲ್ಲಿ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟಿಸಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದರು. ಹೋಗೋಡು, ಹುನಗನಹಳ್ಳಿ ಮತ್ತು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಕಾಫಿ ಬೆಳೆಗಾರರೆಲ್ಲ ಸೇರಿ ಏನು ಅಂದರೆ ನಮಗೆ 4 ವರ್ಷಗಳ ಕಾಲದಿಂದ ಈ ಕಾಡಾನೆಗಳ ಉಪಟಳ ತುಂಬ ಹೆಚ್ಚಾಗಿದ್ದು ನಮಗೆ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಇವತ್ತು ನಾವು ಏನಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಇವತ್ತು ಮಾಧ್ಯಮದ ಮುಂದ್ಗಡೆ ಹೇಳ್ತಿದ್ದೀವಿ ಅಂದರೆ, ಇನ್ನು 8 ದಿನಗಳ ಕಾಲ ಗಡುವನ್ನು ಕೊಡ್ತೀವಿ. 8 ದಿನಗಳ ಒಳಗೆ ಕಾಡಾನೆಗಳನ್ನ ಇಲ್ಲಿಂದ ಸ್ಥಳಾಂತರ ಮಾಡದೇ ಹೋದರೆ ನಾವು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡೋದ್ರ ಜೊತೆಗೆ ನಾವು ವೈಯಕ್ತಿಕವಾಗಿ ಪ್ರತಿದಿನ ಇದು ಮಾಡ್ತಿರೋಕ್ಕಿಂತ ನಾವು ಆತ್ಮಹತ್ಯೆಗೂ ನಾವು ಶರಣ ಆಗ್ತೀವಿ ಅನ್ನೋದನ್ನ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಪ್ರತಿಭಟನೆಯಲ್ಲಿ ಕಾಫಿ ಬೆಳೆಗಾರರ ಸಂಘದ ಹೋಬಳಿ ಅಧ್ಯಕ್ಷ ಅನಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ಬೆಳೆಗಾರರಾದ ರಮೇಶ್, ಸುವರ್ಣ, ನವೀನ್, ಸುನಿಲ್, ವಿಶ್ವನಾಥ್, ಗೋಪಿ, ಮಂಜುನಾಥ್, ದೀಕ್ಷಿತ್, ಸಂದೀಪ್, ಶಶಿಕಲಾ, ಯೋಗೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ನಿವಾರಣೆ ಹಾಗೂ ಉತ್ತಮ ಮಳೆಯಾಗುವಂತೆ ಪ್ರಾರ್ಥಿಸಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಜುಲೈ 28ರಿಂದ ಆಗಸ್ಟ್ 1ರವರೆಗೆ 5 ದಿನಗಳ ಕಾಲ ಪರ್ಜನ್ಯ ಜಪ, ಹೋಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ವೇಣುಗೋಪಾಲ್ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ ಮತ್ತು ಜೂನ್ ತಿಂಗಳಲ್ಲಿ ಸುರಿಯಬೇಕಿದ್ದ ಮಳೆ ಸಮರ್ಪಕವಾಗಿ ಸುರಿಯದ ಕಾರಣ ರೈತರು, ಜನತೆ ಹಾಗೂ ಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಕಾವೇರಿ, ಹೇಮಾವತಿ ಸೇರಿದಂತೆ ಹಲವು ನದಿಗಳು ಹಾಗೂ ಜಲಾಶಯಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ವೇದೋಕ್ತ ವಿಧಾನದಂತೆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ವರುಣಾದೇವರ ಕೃಪೆಗೆ ಪಾತ್ರರಾಗುವ ಉದ್ದೇಶದಿಂದ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಜುಲೈ 28ರಂದು ರಾಮನಾಥಪುರದ ಕಾವೇರಿ ನದಿಯಲ್ಲಿ ಬೆಳಗ್ಗೆ 9:30ಕ್ಕೆ ಪರ್ಜನ್ಯ ಹೋಮ ಸಂಕಲ್ಪ ನೆರವೇರಲಿದ್ದು, ಪ್ರತಿದಿನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12ರವರೆಗೆ ಪರ್ಜನ್ಯ ಜಪ ನಡೆಯಲಿದೆ. ಜುಲೈ 29ರಂದು ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ, ಗಣಪತಿ ಹೋಮ ಹಾಗೂ ನವಗ್ರಹ ಹೋಮ. ಜುಲೈ 30ರಂದು ರುದ್ರಹೋಮ ಹಾಗೂ ಸೌರ ಸೂಕ್ತ ಹೋಮ. ಜುಲೈ 31ರಂದು ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಶ್ರೀ ಸೂಕ್ತ ಹೋಮ ನಡೆಯಲಿದ್ದು, ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ನೆರವೇರಲಿದೆ. ಆಗಸ್ಟ್ 1ರಂದು ಬೆಳಗ್ಗೆ ಶ್ರೀ ಸಿದ್ದರಾಮಾಂಜನೇಯ ದೇವಸ್ಥಾನ, ಪಾರ್ಕ್ ರಸ್ತೆ, ಹಾಸನದಲ್ಲಿ ವರ್ಣದೇವರ ಕೃಪೆಗೆ ವಿಶೇಷ ಪರ್ಜನ್ಯ ಹೋಮ ಆಯೋಜಿಸಲಾಗಿದೆ. ಇದೇ ದಿನ ಬೆಳಗ್ಗೆ 11 ಗಂಟೆಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವು ನಡೆಯಲಿದೆ ಎಂದು ಹೇಳಿದರು. ಮತ್ತು
ಸಾರ್ವಜನಿಕ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಕಳೆದ ಈ ವರ್ಷದಲ್ಲಿ ನಮಗೆ ನೀರಿನ ಬವಣೆ ಎದ್ದು ಕಾಣ್ತಾ ಇದೆ. ಜಲಾಶಯಗಳು ಖಾಲಿಯಾಗಿದೆ ಮತ್ತು ನಮ್ಮ ವ್ಯವಸಾಯಕ್ಕೆ ನೀರಿಲ್ಲ, ಅಥವಾ ಕುಡಿಯೋ ನೀರಿನೂ ಮುಂದಿನ ದಿನ ಕಷ್ಟ ಆಗ್ಬೋದು. ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಬರ ಇದೆ, ಕೆಲವು ಕಡೆ ಅತಿವೃಷ್ಟಿಯಾಗಿದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ಸರ್ಕಾರಗಳು, ಅಧಿಕಾರದಲ್ಲಿರೋರು, ಅವರು ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ದೇವರ ಅನುಗ್ರಹ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು. ಈ ಮಳೆ ಮತ್ತೆ ನಮಗೆ ಒಳ್ಳೆಯ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ, ಬೆಳೆಗಳನ್ನು ಬೆಳೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ನಾವೊಂದು ಪರ್ಜನ್ಯ ಹೋಮ ಅಂತ ನಮ್ಮ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ದಿನಾಂಕ 28ರಿಂದ 1ನೇ ತಾರೀಕಿನವರೆಗೆ 5 ದಿನದ ಒಂದು ಪರ್ಜನ್ಯ ಹೋಮ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹಾಸನ ಜಿಲ್ಲಾ ಬ್ರಾಹ್ಮಣ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ ನೇಮಿಸಿದ್ದಾರೆ. ಇದು ನಮ್ಮದು ಮೊದಲನೇ ಕಾರ್ಯಕ್ರಮ. ನಮ್ಮ ಇದರ ಉದ್ದೇಶ ಏನಂದರೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ್ದು ಆರ್ಥಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಹಾಗೆ ಸಾಂಸ್ಕೃತಿಕವಾಗಿ ಏಳಿಗೆ ಮಾಡುವಂಥದ್ದು ನಮ್ಮ ಸಮುದಾಯದ ಇದರದ್ದು ಏಳಿಗೆಗೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇವಾಗ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಅದರ ಜೊತೆಲಿ ಇವಾಗ ಮಾಡ್ತಾ ಇರೋ ಉದ್ದೇಶ ನಮ್ಮದು ಲೋಕ ಕಲ್ಯಾಣಾರ್ಥ. ಎಲ್ಲರೂ ಒಟ್ಟುಗೂಡಿ ಮಾಡೋಣ. ಈ ಇದರಲ್ಲಿ ನಮಗೆ ಮಳೆ ಬಂದರೂ ನಮ್ಮ ಎಲ್ಲರೂ ರೈತರುಗಳಿಂದ ಹಿಡಿದು ಎಲ್ಲರೂ ಒಳ್ಳೆಯದಾಗುತ್ತೆ. ರೈತರುಗಳಿಗೆ ಒಳ್ಳೆಯದಾಯಿತು ಅಂದರೆ ನಮ್ಮ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹೀಗಾಗಿ ನಾವು ಇದನ್ನು ಈ ಪರ್ಜನ್ಯ ಹೋಮ ಮಾಡೋಣ ಅನ್ನೋ ಒಂದನ್ನು ಉದ್ದೇಶನ ಇಟ್ಕೊಂಡು ಈಗ 28ನೇ ತಾರೀಕು ಅಲ್ಲಿ ಮಹಾಸಂಕಲ್ಪ ಕಾವೇರಿ ನದಿಲಿ ದಯವಿಟ್ಟು ಎಲ್ಲರೂ ಬರಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಕಾರ್ಯದರ್ಶಿ ಅನಂತು, ಪ್ರಧಾನ ಕಾರ್ಯದರ್ಶಿ ನರಸಿಂಹ ಶರ್ಮಾ, ಉಪಾಧ್ಯಕ್ಷ ಮಂಜುಳಾ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ದೊಡ್ಡಪುರ ಬಳಿ ಬಿಯರ್ ಸಾಗಿಸುತ್ತಿದ್ದ ಲಾರಿ ಪಲ್ಟಿ, ಟೈರ್ ಸ್ಫೋಟದಿಂದ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಹತ್ತಿದ ಲಾರಿ. ಸುಮಾರು 1100 ಕೇಸ್ಗಳ ಬಿಯರ್ ರಸ್ತೆ ಮೇಲೆ ಚೆಲ್ಲಾಪಿಲ್ಲಿ. 15 ಲಕ್ಷಕ್ಕೂ ಅಧಿಕ ಮೌಲ್ಯದ ಬಿಯರ್ ನಷ್ಟ. ಆಲೂರು ತಾಲೂಕಿನ ದಾಟೂರು ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ದುರ್ಘಟನೆ. ಕೆಲಸ ಮಾಡುತ್ತಿದ್ದ ವೇಳೆ ಮರ ತಲೆಯ ಮೇಲೆ ಬಿದ್ದು ನಾಗಪ್ಪ ಸ್ಥಳದಲ್ಲೇ ಸಾವು. ಕುಟುಂಬಸ್ಥರ ಕ್ರಂದನ. ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ ಮೃತ. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಂಸತ್ ಭವನದ ಮೇಲಿನ ದಾಳಿ ಖಂಡಿಸಿ ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ. ಹೇಮಾವತಿ ಪ್ರತಿಮೆ ಬಳಿ ಬಹಿರಂಗ ಸಭೆ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.